ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ. ನೀವು ಮಾಡೋ ಲೈಕ್ ಕಮೆಂಟಿಂದ ನನಗೆ ಮತ್ತಷ್ಟು ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಈ ವಿಡಿಯೋ ಬಂದು 27 ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ. ಇವತ್ತಿಗೆ ಪಪ್ಲುಮಾಗೆ 4th ಮಂತ್ ಕಂಪ್ಲೀಟ್ ಆಗುತ್ತೆ. ಎಷ್ಟು ಬೇಗ ಡೇಸ್ ಹೋಗ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆಗಲೇ 4th ಮಂತ್ ಆಗೋಯ್ತು ಬಬ್ಲುಗೆ. ಇಲ್ಲಿ ಬುಜ್ಜಿ ಪಾಪುಗೆ ನೇಲ್ ಕಟ್ ಮಾಡ್ತಿದ್ದಾರೆ. ವೀಕ್ಲಿ ಒನ್ಸ್ ನೈಲ್ ಕಟ್ ಮಾಡ್ತಾನೆ ಇರ್ತೀವಿ, ಆದರೂ ಪಾಪುಗೆ ಬೇಗ ನೇಲ್ಸ್ ಬಂದ್ಬಿಡುತ್ತೆ. ಅವಳಂತೂ ನೇಲ್ಸ್ ಇದ್ರೆ ಫುಲ್ ಮುಖ ಎಲ್ಲ ಸ್ವಲ್ಪ ಗಾಯ ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಹಾಗಾಗಿ ನೋಡಿಕೊಂಡು ಆವಾಗ ನೇಲ್ಸ್ ಕಟ್ ಮಾಡ್ತಾನೆ ಇರ್ತೀವಿ. ಅವತ್ತಂತೂ ಬುಜ್ಜಿಗೆ ಸೆಕೆಂಡ್ ಶಿಫ್ಟ್ ಇತ್ತು ಮಧ್ಯಾಹ್ನ, ಹಾಗಾಗಿ ಅವರೇ ಮಾಡ್ತಾ ಇದ್ರು. ಯೂಶಲಿ ಅವರೇ ಇದೆಲ್ಲ ಮಾಡೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಪೇಷನ್ಸಿಂದ. ಅವರಿಬ್ರನ್ನ ಒಂದು ಫ್ರೇಮಲ್ಲಿ ನೋಡೋದೇ ಒಂದು ಚಂದ, ಮುದ್ದಾಗಿ ಕಾಣಿಸ್ತಾರೆ. ನನಗಂತೂ ಅವರಿಬ್ರು ಏನಾದರೂ ಮಾಡ್ತಿರೋವಾಗ ನಾನು ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಇನ್ನು ಪಾಪು ಕೂಡ ಅಷ್ಟೇ, ಆರಾಮಾಗಿ ಮಾಡಿಸ್ಕೊತಾಳೆ. ಅಳೋದು ಆ ಥರ ಎಲ್ಲ ಏನೂ ಮಾಡಲ್ಲ, ಆರಾಮ್ಸೆ ಇರ್ತಾಳು. ಯಾರಾದರೂ ಮಾತಾಡಿಸ್ತಾ ಇದ್ರೆ ಇನ್ನೂ ಆರಾಮಾಗೆ ಮಾಡಿಸ್ಕೊತಾಳೆ. ಇನ್ನು ಬಬ್ಲುಮಾಗೆ ನಾನು ಮಂತ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ ಮನೇಲೆ. ಹಾಗಾಗಿ ಅವತ್ತು ಮಾಡೋಣ ಅಂದ್ಕೊಂಡ್ವಿ, ಆಗಿಲ್ಲ. ಸಂಡೇ ಈವ್ನಿಂಗ್ ಹಾಗೆ ಸಿಂಪಲ್ಲಾಗಿ ಮನೇಲಿ ಈ ಥರ ಡೆಕೋರೇಟ್ ಮಾಡಿದ್ವಿ. ಲಾಸ್ಟ್ 3 ಮಂತ್ಸ್ ಫೋಟೋಶೂಟ್ಸ್ ಎಲ್ಲ ಹಾಗೆ ಸಿಂಪಲ್ಲಾಗಿ ಏನೂ ಪ್ಲ್ಯಾನ್ ಇಲ್ಲದೇ ಮನೇಲೆ ಮಾಡಿದ್ವಿ. ಈ ಮಂತ್ ಸ್ವಲ್ಪ ಏನಾದರೂ ಪ್ಲ್ಯಾನ್ ಮಾಡಿ ಮಾಡೋಣ ಅಂದ್ಕೊಂಡು ಈ ಥೀಮ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮಾಡಿದ್ವಿ. ಪೂಜೆ ಕೂಡ ಎಲ್ಲ ಸೆಟ್ ಮಾಡ್ತಾಯಿದ್ರು ಅಲ್ಲಿ. ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ, ಆದರೆ ತುಂಬ ಟೈಮ್ ಹಿಡಿತು. ಇಲ್ಲಿ ಬುಜ್ಜಿ ಪಾಪುನ ರೆಡಿ ಮಾಡ್ಕೊಂಡು ಎತ್ಕೊಂಡಿದ್ರು. ಅವಳಂತೂ ಏನೇನೋ ಮಾಡ್ತಿದ್ದಾರೆ ನನಗೆ ಅನ್ನೋ ಥರ ಇದ್ಲು. ತುಂಬ ಇರಿಟೇಟ್ ಆಗ್ತಿದ್ಲು. ಪುಟ್ಟು ಮಕ್ಕಳೇ ಹಾಗೆ ಅಲ್ವಾ, ಅವರೊಂದು ಕಂಫರ್ಟಬಲ್ ಇರ್ತಾರೆ. ಅವ್ರಿಗೇನಾದರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕಿದ್ರೆ ಅವರೊಂಥರ ಕಿರಿಕಿರಿ ಮಾಡೋದೆಲ್ಲ ಮಾಡ್ತಾರೆ. ಇವಳು ಹಾಗೆ ಮಾಡ್ತಾ ಇದ್ಲು ಸ್ಟಾರ್ಟಿಂಗ್. ಸ್ವಲ್ಪ ಬುಜ್ಜಿ ಸಮಾಧಾನ ಮಾಡಿದ್ರು, ಆಮೇಲೆ ಅಲ್ಲಿ ಮಲಗಿಸಿದ್ವಿ. ಅವಳಂತೂ ಆ ರಿಂಗ್ ಲೈಟ್ನೇ ನೋಡ್ತಾ ಇದ್ಲು, ನಮ್ಮ ಕಡೆ ನೋಡ್ತಾನೆ ಇರಲಿಲ್ಲ. ಬುಜ್ಜಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಏನೋ ಸೌಂಡ್ ಮಾಡ್ತಾ ಇದ್ರು, ಆವಾಗ ಅವಳು ನೋಡ್ತಾ ಇದ್ಲು. ನಾನು ಅಷ್ಟರಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಎಲ್ಲ. ಇನ್ನು ಇಲ್ಲಿ ಅವಳ ಕಣ್ಣಿಗೆ ಸೌತೆಕಾಯಿ ಇಡೋದಂತೂ ಬಿಗ್ ಟಾಸ್ಕ್ ಆಗಿತ್ತು ನಮಗೆ. ಪ್ರತಿ ಸಲ ಇಟ್ಟಾಗ್ಲೂ ಅದು ಕೆಳಗೆ ಬರ್ತಾ ಇತ್ತು. ಆ್ಯಂಡ್ ಬ್ರಷ್ ಕೈ ಕೊಟ್ರೆ ಅದನ್ನು ಬಾಯಲ್ಲಿ ಹಾಕೊತಾ ಇದ್ಲು. ಒಂದೊಂದು ಫೋಟೋ ತೆಗಿಯೋಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಪ್ರತಿ ಸಲ ಫೋಟೋ ಕ್ಲಿಕ್ ಮಾಡಿ ನೋಡೋದು, ಚೆನ್ನಾಗಿದ್ರೆ ಇಟ್ಕೊಳ್ಳೋದು, ಮತ್ತೆ ರೀಕ್ಯಾಪ್ ಮಾಡೋದು, ಇದೇ ಆಗ್ತಾಯಿತ್ತು. ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಕೂಡ ಬೈತಾ ಇದ್ರು, ಏನೇನು ಮಾಡ್ತೀರಾ ಚಿಕ್ಕ ಪಾಪುಗೆ ಅಂತ. ಬಟ್ ಇದೆಲ್ಲ ಒಂದು ಮೆಮೊರಿ ಅಲ್ವಾ, ಎಲ್ಲರಿಗೂ ಒಂಥರ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಹಾಗೆ ನನಗೂ ಕೂಡ. ಇವಾಗೆಲ್ಲ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಎಲ್ಲರೂ ಮಾಡ್ತಾರೆ. ಬಟ್ ಫೈನಲಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಮಧ್ಯ ಅಳಕ್ಕೆ ಶುರು ಮಾಡಿಬಿಡ್ತಿದ್ಲು, ಆಗ ಈ ಥರ ಬುಜ್ಜಿ ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ಅವ್ರು ಮಾತಾಡಿಸ್ತಾ ಇದ್ರೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾ ಇದ್ಲು. ಅವಳನ್ನು ಈ ಪಿಲ್ಲೋ ಮೇಲೆ ಕೂರಿಸಿ ಫೋಟೋ ತೆಗೆದಾಗೆಲ್ಲ ಜೋರು ಅಳ್ತಾ ಇದ್ಲು. ಅದೇನಾಗ್ತಿತ್ತು ಅಂತ ನಿಜ ಗೊತ್ತಿಲ್ಲ. ಆ ಫೋಟೋಸ್ ಯಾವುದು ಅಷ್ಟು ಚೆನ್ನಾಗಿ ಕೂಡ ಬಂದಿಲ್ಲ. ಅವಳನ್ನು ಈ ಥರ ಮಲಗಿಸಿ ಫೋಟೋ ತೆಗೆದಾಗಲೇ ಅವಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ಲು. ಫೈನಲಿ ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಇಲ್ಲಿ ಬುಜ್ಜಿ ಬೇರೆ ಡ್ರೆಸ್ ಹಾಕ್ತಾಯಿದ್ರು. ಇನ್ನು ನನ್ನ ಮಗಳಿಗೆ ಇದು ಫಸ್ಟ್ ರೈನಿ ಸೀಸನ್ ಆಗಿರೋದ್ರಿಂದ ಅದೊಂದು ಥೀಮ್ ಮಾಡಬೇಕನ್ನೋದು ಆಸೆ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಮಾಡಿದ್ವಿ. ಅದಂತೂ ತುಂಬ ಚೆನ್ನಾಗಿ ಬಂತು. ಅವಳು ಕೂಡ ಆರಾಮಾಗಿದ್ಲು ಆ ಡ್ರೆಸ್ಸಲ್ಲಿ. ಆ ಥರ ಏನು ಕಿರಿಕಿರಿ ಮಾಡ್ಕೊಂಡೆಲ್ಲ ಏನೂ ಆಡಲಿಲ್ಲ. ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ.
ನಾನು ಆ ಫೋಟೋಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ ನೋಡಿ. ನನಗಂತೂ ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡೋಕ್ಕೆ ತುಂಬಾನೇ ಆಸೆ. ತುಂಬಾನೇ ಖುಷಿ ಸಿಗುತ್ತೆ ನನಗೆ. ನಾನು ಹಿಂದಿನ ವಿಡಿಯೋಸಲ್ಲಿ ಹೇಳ್ದಾಗೆ ಅವಳ ಪ್ರತಿಯೊಂದು ಮೂಮೆಂಟು ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಎಲ್ಲೋ ಒಂದೊಂದು ಸಲ ಅವಳ ಕ್ಯೂಟ್ ಎಕ್ಸ್‌ಪ್ರೆಷನ್‌ಗಳನ್ನ ನಾನು ಎಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲಿ ಬುಜ್ಜಿ ಪಾಪುನ ಮಲಗ್ಸಿದ್ರು. ಅವಳು ಬುಜ್ಜಿನೇ ನೋಡ್ತಾ ಇದ್ಲು. ನನ್ನ ಕ್ಯಾಮ್ರಾ ಕಡೆ ನೋಡ್ತಾನೆ ಇರಲಿಲ್ಲ. ಅವರು ಎಷ್ಟೋ ಟ್ರೈ ಮಾಡಿದ್ರು. ಸೊ ಒಂದಷ್ಟು ಫೋಟೋಸ್ ಮಾತ್ರ ತಗೊಂಡ್ವಿ ಈ ಡ್ರೆಸ್ಸಲ್ಲಿ. ಇನ್ನು ಈ ರೈನಿ ಥೀಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಲರ್‌ಫುಲ್ ಆಗಿ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಖುಷಿ ಆಯ್ತು ಆ ದಿನ ಅವಳದು ಫೋಟೋ ಶೂಟ್ ಮಾಡಿ. ಇನ್ನು ನನ್ನ ಮಗಳು ದೊಡ್ಡವಳಾಗಿ ಇದನ್ನೆಲ್ಲ ಅವಳು ನೋಡಿದಾಗ ಅವಳು ತುಂಬಾ ಖುಷಿ ಪಡ್ತಾಳೆ ಅಂತ ಅನ್ಕೊಂತೀನಿ. ಹಾಗೆ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಆರೋಗ್ಯವಾಗಿರಿ, ಖುಷಿಯಾಗಿರಿ. It helps the speaker lead his audience into the scene he described by creating an imaginary picture.